ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ BBMP ಕಳಿಸಿರುವಂಥದ್ದು. ಆ 25 ವಾಹನಗಳ ಜೊತೆಗೆ 20 ಹೊಸ ವಾಹನಗಳನ್ನು ಮೆಕ್ಯಾನಿಕಲ್ ಸ್ವೀಪರ್ ಯಂತ್ರಗಳನ್ನು ತೊಗೋಬೇಕು. ಹಾಗಾಗಿ ಅದಕ್ಕೆ ನೀವು ಅನುಮೋದನೆ ಕೊಡಬೇಕು ಅಂಥೇಳಿ ಅದರ ಅಂದಾಜು ವೆಚ್ಚ ನೋಡಿದಾಗಲೇ ನಮಗೆ ಆಕಾಶ ಕಳಿಸಿ ತಲೆ ಮೇಲೆ ಬಿದ್ದಂಗಾಯ್ತು. 764 ಕೋಟಿ ರೂಪಾಯಿ ಅಷ್ಟು ಹಣ ವೆಚ್ಚ ಆಗುತ್ತೆ ಅಂತ ಹೇಳಿ ನಾವು ಈಗಾಗಲೇ ವಿಶ್ವದ ಅತ್ಯಂತ ಶ್ರೇಷ್ಠ ಕಂಪ್ನಿಗಳು ಒಂದಾಗಿರ್ತಕ್ಕಂಥ ಡುಲೆವೋ ಸಂಸ್ಥೆಯ ಒಂದು ಎಸ್ಟಿಮೇಷನನ್ನು ತರಿಸ್ಕೊಂಡಿದ್ದೀವಿ. ಅದು 2,34,00,000 ರೂಪಾಯಿ ಅಷ್ಟು. ಅದಕ್ಕಾದರೆ ಇನ್ನೊಂದು ಪ್ರೋಕ್ಲೀನ್ ಅಂತ ವಿಶ್ವದ 10 ಅತ್ಯುತ್ತಮ ಮೆಕ್ಯಾನಿಕಲ್ ಸ್ವೀಪರ್ಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ರೋಕ್ಲೀನ್ ಸಂಸ್ಥೆಯ ಒಂದು ಎಸ್ಟಿಮೇಷನ್ನ ತರಿಸ್ಕೊಂಡಿದ್ದೀವಿ. ಆ ಇನ್ವಾಯ್ಸನ್ನು ತರಿಸ್ಕೊಂಡು 1,84,00,000 ರೂಪಾಯಿ ಒಂದು ವಾಹನಕ್ಕೆ ಅಂತ ಇದೆ. ಇನ್ನು ಭಾರತದ್ದೇ ಆದಂಥ ಅತ್ಯುತ್ತಮವಾದಂಥ ಚಾಲೆಂಜರ್ ವಾಹನದ್ದು ಕೂಡ ತರಿಸ್ಕೊಂಡು ಅದು ಕೇವಲ 92 ಲಕ್ಷ ರೂಪಾಯಿ ಅಷ್ಟು ಹಣದಲ್ಲಿ ಆ ವಾಹನ ಸಿಗುತ್ತೆ. ಈ ರೀತಿ ವಿಶ್ವದ ನಂಬರ್ 1 ಡುಲೆವೋ ಇರ್ಬೋದು, ಬಯೋಸ್ಟ್ರಾಡಾ ಇರ್ಬೋದು, LG ಇರ್ಬೋದು, ಪ್ರೊಕ್ಲೀನ್ ಇರ್ಬೋದು, ಈ 5 ಸಂಸ್ಥೆಗಳ ವಾಹನಗಳಲ್ಲಿ ಯಾವುದೇ ತೊಗೊಂಡ್ರೂ ಕೂಡ 20 ವಾಹನಗಳಿಗೆ ಸರಾಸರಿ ಇದು ಗರಿಷ್ಠ 32-33 ಕೋಟಿ ರೂಪಾಯಿ ಅಷ್ಟು ಮಾತ್ರ ಆಗುತ್ತೆ. ಇನ್ನುಳಿದಂಥ 730 ಕೋಟಿ ರೂಪಾಯಿ ಕೇವಲ ನಿರ್ವಹಣೆ ಕಾರ್ಯಗಳಿಗೆ ಅಂತೇಳಿ ಖರ್ಚು ಮಾಡೋಕ್ಕೆ ಕೊಟ್ಟಿರೋಂಥದ್ದು. ಇದು ನೇರವಾಗಿ BBMP ತೆರಿಗೆ ಜನರ ಬೆಂಗಳೂರು ನಾಗರಿಕರ ತೆರಿಗೆ ಹಣವನ್ನು ಲೂಟಿ ಮಾಡುವಂಥ ಇನ್ನೊಂದು ಯೋಜನೆ. ನಮಗೆ ತಿಳಿದು ಬಂದಿರತಕ್ಕಂಥದ್ದು ನಾನು ಈಗಾಗಲೇ ಎಲ್ಲ ವಿಡಿಯೋಗಳು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಯಾವುದೇ ವಾಹನ TPS ವಾಹನ ಇಲ್ಲಿ ತನಕ ಅದು ಸ್ವಚ್ಛಗೊಳಿಸೋಂಥದಕ್ಕೆ ಬ್ರಷ್ಗಳನ್ನು ರಸ್ತೆಗೆ ಇಳಿಸಿರೋಂಥ ಒಂದೇ ಒಂದು ಉದಾಹರಣೆ ಕೂಡ ನಮ್ಗೆ ಸಿಗೋದಿಲ್ಲ. ನಾವು ಕೂಡ ಅದನ್ನು ಸ್ಟಿಂಗ್ ಆಪರೇಷನ್ ಮಾಡಿ ಪತ್ತೆ ಮಾಡಿ ಅದರ ಮೂಲಕ ಅದರ ವಿರುದ್ಧ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡ್ತಾಯಿದ್ದೀವಿ.